ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 13ನೇ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ರೇಡಿಯೋ ನಿಲಯದಲ್ಲಿ ಸರ್ವಾಧ್ಯಕ್ಷ ಶ್ರೀ ಲಿಂಗಾರೆಡ್ಡಿ ಆಲೂರು ಅವರಿಗೆ ಸನ್ಮಾನ. 13ನೇ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಶ್ರೀ ಲಿಂಗಾರೆಡ್ಡಿ ಆಲೂರು ಅವರನ್ನು ಇಂದು ನಗರದ ಗ್ರಾಮೀಣ ಭಾರತಿ 90.4 FM ರೇಡಿಯೋ ನಿಲಯದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ನಗರದಲ್ಲಿ ಮಾರ್ಚ್ 27, 28ರಂದು ಹಮ್ಮಿಕೊಳ್ಳಲಾಗಿರುವ 13ನೇ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಾಹಿತಿ, ಕಥೆಗಾರ, ಖ್ಯಾತ ನಿರೂಪಕ ಶ್ರೀ ಲಿಂಗಾರೆಡ್ಡಿ ಆಲೂರು ಅವರನ್ನು ನಗರದ ವಿವೇಕಾನಂದ ಕಾಲೋನಿಯಲ್ಲಿರುವ ಗ್ರಾಮೀಣ ಭಾರತಿ 90.4 FM ರೇಡಿಯೋ ನಿಲಯದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಅಭಿನಂದಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ ಆಲೂರು ಅವರು, ನನ್ನ ಸಾಹಿತ್ಯ, ಕೃಷಿ, ಕನ್ನಡ ಸೇವೆಯನ್ನ ಗುರುತಿಸಿ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ. ನಗರದಲ್ಲಿ ಇದೇ ಮಾರ್ಚ್ 27 ಮತ್ತು 28ರಂದು ನಡೆಯಲಿರುವ ಸಮ್ಮೇಳನಕ್ಕೆ ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ಬಂದು ಯಶಸ್ವಿಗೊಳಿಸಬೇಕೆಂದರು. ಈ ವೇಳೆ ರೇಡಿಯೋ ನಿಲಯದ ನಿರ್ದೇಶಕರಾದ ರಾಘವೇಂದ್ರ ತುನಾ, ವ್ಯವಸ್ಥಾಪಕರಾದ ಲಾವಣ್ಯ ಅಂಚಕಟ್ಲು, ಖ್ಯಾತ ನಟ ವಿಷ್ಣುತೀರ್ಥ ಜೋಶಿ, ವಕೀಲರು ಶರದ್ ದಂಡೀನ್, ನಗರಸಭೆ ಸದಸ್ಯ ವಾಸುದೇವ ನವಲಿ, ಸಾಹಿತಿ ಅರಳಿ ನಾಗಭೂಷಣ್, ವೀರೇಶ್, ಸುಬ್ರಹ್ಮಣ್ಯ ರಾಯ್ಕರ್, ರೂಪನಗೌಡ ಸಂಗಾಪುರ ಇತರರು ಉಪಸ್ಥಿತರಿದ್ದರು. ಬಹಳ ಕ್ರಿಯಾಶೀಲವಾಗಿ ಸಾಹಿತ್ಯ ಕೆಲಸ ಕಟ್ಟುವಂಥ ಕೆಲಸನ ಪ್ರಾಣೇಶ್ವರು, ಸ್ವಯಂಚರು ಅವರೆಲ್ಲ ಮಾಡ್ತಿದ್ರು. ಅವ್ರು ನಡೆಸುವಂಥ ಶಿಬಿರಗಳಿಂದಲೇ ನಾವೆಲ್ಲ ಕಲ್ತವ್ರು. ವಾಸ್ತವಿಕ ಸತ್ಯ ಅವತ್ತು ದರ್ಪಣ ಅನ್ನುವಂಥ ಪತ್ರಿಕೆ ಮಾಡ್ತಾಯಿದ್ರು, ಅಲ್ಲೊಂದು ಟೆಲಿಫೋನ್ ಬೂತ್ ಇತ್ತು, ಅವೆಲ್ಲ ಚಟುವಟಿಕೆ ಕೇಂದ್ರವಾಗಿತ್ತು. ಹೀಗಾಗಿ ಅದರಲ್ಲಿ ಹೆಚ್ಚಿನ ಆಸಕ್ತಿನ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಈಗ ಅಂಥವರು ನಮಗೆ ಇವತ್ತು ಸನ್ಮಾನ ಮಾಡಿದರೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅವ್ರು ಹೇಳ್ತೀವಿ. ಮತ್ತು ಚಲನಚಿತ್ರ ಕಲಾವಿದರ ತಂಡ ಅದು ನನಗೆ ಇವತ್ತು ಸಾಕ್ಷಾತ್ ತಿರುಪತಿ ವೆಂಕಟರಮಣ್ಣಿಂದಾನೇ ಗೌರವ ಸ್ವೀಕರಿಸಿದಂಗೆ ಆಯ್ತು ನಮಗೆ. ಯಾಕಂದರೆ ಸ್ಫುರದ್ರೂಪಿಯಾಗಿರುವಂಥ ನಮ್ಮ ನಟ. ಹಾಗಾಗಿ ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಸಿಗಬೇಕು ಅಷ್ಟೇ. ಆ ಅವಕಾಶಗಳು ಭಗವಂತ ಅವರಿಗೆ, ಆ ಜಗನ್ನಾಥ ದಾಸರು ಅವರಿಗೆ ಆ ಅವಕಾಶವನ್ನು ಕಲ್ಪಿಸಿಕೊಡ್ಲಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಹೇಳ್ತೇನೆ. ಇನ್ನು ರಾಘವ್ ಅವರು ಭಾಳ ಪರಿಶ್ರಮ ಪಟ್ಟು ಈ ಭಾರತಿ ಕೇಂದ್ರ, ಆಕಾಶವಾಣಿ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಅವರಿಗೆ ಬಹಳ ಈ ಗ್ರಾಮೀಣ ಪ್ರದೇಶದಲ್ಲಿ, ಅದರಲ್ಲೂ ಇಂಥ ಗಂಗಾವತಿ ಅಂತ ಪ್ರದೇಶದಲ್ಲಿ ವಾಣಿಜ್ಯ ಕಡೆ ಹೆಚ್ಚು ಗಮನ ಇರ್ತದೆ ವಿನಃ ಈ ಧ್ವನಿ ಕೇಳೋದು, ಧ್ವನಿ ಬಿಡೋದು ಇದು ಯಾರಿಗೂ ಕೂಡ ಆಸಕ್ತಿ ಇರೋದಿಲ್ಲ. ಆದರೂ ಕಷ್ಟಪಟ್ಟು ಅದನ್ನು ಪರಿಶ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾಗಭೂಷಣ ಅರಳಿ ಅವರು, ಇವರೆಲ್ಲರೂ ಕೂಡ ನಾವು ಭಂಡಾರ್ಕರ್ ಅವರು, ಎಲ್ಲರೂ ಕೂಡ ನಮ್ಮ ಮಾರ್ಗದರ್ಶಕರು, ಹಿರಿಯರು ಎಲ್ಲರೂ ಕೂಡ ಅವರು. ಇವತ್ತು 27, 28 2 ದಿನಗಳ ಕಾಲ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಬಹುಶಃ ನಾನಿನ್ನು ಕಿರಿಯ ಇದಕ್ಕೆ, ಯಾಕಂತ ಹೇಳಿದ್ರೆ ಭಾಳ ರಂಗಾನ್ ಇಡಗುಂದಿ ಅಂತ ಮಹಾನ್ ಸಾಧಕರು ಜಿಲ್ಲಾ ಸಮ್ಮೇಳನ ಅಧ್ಯಕ್ಷರಾಗಿದ್ದಾರೆ. ಹಾಗೆಯೇ ಉದಯಶಂಕರ್ ಪುರಾಣಿಕರು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳು ಕಳೆದ ಬಾರಿ ಸಮ್ಮೇಳನದ ಅಧ್ಯಕ್ಷ, 12ನೇ ಸಮ್ಮೇಳನದ ಅಧ್ಯಕ್ಷರಾದವರು. ಹಾಗೆ ಕಟ್ಟಿಮನಿ ಅಂತ ವಿಶ್ವವಿದ್ಯಾನಿಲಯ, ಭಾರತದಲ್ಲಿ ಮಟ್ಟದಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಾಂಗದ ವಿಶ್ವವಿದ್ಯಾನಿಲಯಕ್ಕೆ ಕುಲಪತಿಗಳಾದವರು, ಪಂಚಾಕ್ಷರಿ ಹಿರೇಮಠ ಅವರು ಮೊನ್ನೆ ತಾನೇ ತೀರ್ಕೊಂಡು. ಇವರೆಲ್ಲರ ನಡುವೆ ನಾನು ಬಹಳ ಚಿಕ್ಕವನು ಅನ್ನಿಸ್ತದೆ. ಆದರೆ ಅದೇನೋ ಭಾಗ್ಯ ನನಗೆ ಒಲ್ದು ಬಂದಿದೆ, ಅದನ್ನು ನಾನು ಸ್ವೀಕರಿಸಲೇಬೇಕಾದದ್ದು ನನ್ನ ಧರ್ಮ. ಹೀಗಾಗಿ ತಾವೆಲ್ಲರೂ ಕೂಡ ಈ ಸಮ್ಮೇಳನಕ್ಕೆ ಬನ್ನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ಕನ್ನಡದ ಕೆಲಸಗಳ ಜೊತೆಗೆ ಸದಾ ಇರಲಿ ಅಂತೇಳಿ ನಾನು ವಿನಂತಿಸಿ ಧನ್ಯವಾದಗಳು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.